ಶೋಭಾ ಮನೆ ಊಟಕ್ಕೆ ಸ್ವಾಗತ. ಇವತ್ತು ನಾನು ಚಿಕನ್ ಚಾಪ್ಸ್ ರೆಸಿಪಿ ಮಾಡಿ ತೋರಿಸ್ತೀನಿ. ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಮಾಡ್ಲಿಕ್ಕೆ ಸಾಮಗ್ರಿ ಚಿಕನ್, ಮತ್ತೆ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, 1 ಟೊಮೊಟೊ ತಗೊಳ್ಳೋಣ. ಮತ್ತೆ ತೆಂಗಿನಕಾಯಿ, ಹುರಿಗಡ್ಲೆ, 3 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಮತ್ತೆ ಲವಂಗ, ಚಕ್ಕೆ. ಇದಿಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಹಸಿ ಹಾಕೋದ್ ಬೇಡ, ಫ್ರೈ ಮಾಡ್ಕೊಂಡು ರುಬ್ಬಿಟ್ಟು ಮಾಡಿ ತೋರಿಸ್ತೀನಿ ಬನ್ನಿ ನಾನು ಹೆಂಗೆ ಅಂತ. ನೋಡಿ, ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಬಾಣಲಿ ಕಾಯಿಲಿ, ಆನಂತರ ಆಯಿಲ್ ಹಾಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನ್, ಜಾಸ್ತಿ ಬೇಡ, ಹಾಕೊಂಡು ಇಲ್ಲಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನೆಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಆದ್ರೂ ಫ್ರೈ ಮಾಡಿ ಹಾಕಿದ್ರೇನೆ ಅದ್ರದ್ದು ಟೇಸ್ಟ್ ಚೆನ್ನಾಗಿರೋದು. ನೋಡಿ, ಫ್ರೈ ಮಾಡ್ಕೊಂಡು ಕುದಿಕೊಳ್ಳೋಣ. ಯಾವುದೇ ಮಸಾಲೆ ಆದ್ರೂ ಫ್ರೈ ಮಾಡಿದ್ರೆ ಅದ್ರದ್ದು ಟೇಸ್ಟ್ ಚೆನ್ನಾಗಾಗೋದು. ನಾವು ಹಸಿನೇ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಒಂದ್ಸರಿ ಈ ರೀತಿ ಮಾಡಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಎಣ್ಣೆ ಹಾಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಟೊಮೊಟೊ, ಒಂದೇ 1 ಟೊಮೊಟೊ, ಜಾಸ್ತಿ ಬೇಡ, ಅದನ್ನು ಫ್ರೈ ಮಾಡ್ಲಿಕ್ಕೆ ಹಾಕ್ಬಿಡೋಣ. ಮತ್ತೆ ಶುಂಠಿನೂ ಹಾಕ್ಬಿಡೋಣ. ಮತ್ತೆ ಮೆಣಸಿನ್ಕಾಯಿ ಅದನ್ನು ಹಾಕ್ಬಿಡೋಣ ಇದಕ್ಕೆ. ಮತ್ತೆ ತೆಂಗಿನಕಾಯಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ. ಟೇಸ್ಟ್ ಚೆನ್ನಾಗಿರುತ್ತೆ ಹಂಗೆ ಮಾಡ್ಕೊಂಡಾಗ. ಬೆಳ್ಳುಳ್ಳಿ ಅದನ್ನು ಹಾಕೋಣ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ 1 ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡಿದ್ರೆ ರುಚಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳೋಣ. ಮನೇಲಿ ನಾನು ಈ ರೀತಿನೇ ಮಾಡೋದು, ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಸುಮ್ಮನೆ 1 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಆನಂತರ ಕಾಳುಮೆಣಸು, ಚಕ್ಕೆ, ಲವಂಗ, ಸೋಂಪು ಇದಿಷ್ಟು ಇದಕ್ಕೆ ಹಾಕ್ಬಿಡೋಣ. ಹುರಿಗಡ್ಲೆ ಏನ್ ಬೇಡ, ಇದಿಷ್ಟು ಹಾಕೊಳ್ಳೋಣ. ಇದಿಷ್ಟು ಹಾಕೊಂಡು ಆನಂತರ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ನೋಡಿ, ಅದನ್ನು ಇದ್ರ ಜೊತೆಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಟೇಸ್ಟ್. ನೀವು ಒಂದ್ಸರಿ ಈ ರೀತಿ ಮಾಡಿ ಟ್ರೈ ಮಾಡಿ. ಇದಿಷ್ಟು ಮಸಾಲೆ. ಇದಿಷ್ಟು ಮಾಡ್ಬಿಟ್ಟು ನಾನು ರುಬ್ಬಿಟ್ಟು ಒಗ್ಗರಣೆ ಹಾಕಕ್ ತೋರಿಸ್ತೀನಿ. ಸ್ವಲ್ಪ ಆರ್ಲಿ ಇದು. ಪಾತ್ರೆ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡು ಚಿಕನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು, ಹಾಗಾದ್ರೆ ಟೇಸ್ಟ್ ಚೆನ್ನಾಗಿರೋದು. ನೋಡಿ, ಎಣ್ಣೆಗೆ ಚಿಕನ್ ಹಾಕಿದೀವಲ್ವಾ, ಈರುಳ್ಳಿ ಹಾಕಿದೀವಲ್ವಾ ಫ್ರೈ ಆಗಿ. ಆನಂತರ ಈಗ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕೊಂಡು ನೋಡಿ, ಚಿಕನ್ ಹಾಕೊಂಡಿದ್ದೀವಲ್ವಾ, ಚಿಕನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ.
ಅರಿಶಿನ ಪುಡಿ ಮತ್ತು ಉಪ್ಪು. ಈಗ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಹಿಂಗೆ ಹಾಕಿದ್ರೆ ಉಪ್ಪು ಹಿಡಿದು ಚಿಕನ್ ಚೆನ್ನಾಗಿ ಬೇಯುತ್ತೆ, ರುಚಿ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ಇದರಲ್ಲೇ ಚೆನ್ನಾಗಿ ಬೇಯ್ತೈತಲ್ಲ, ಬೇಯ್ತಾ ಇದ್ದೆ. ನೋಡಿ, ಇದಕ್ಕೆ ಒಂದೇ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಇದಿಷ್ಟು ಹಾಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಬೆಂದದೆಲ್ಲ ನೀರು ಚೆನ್ನಾಗಿ ಬಿಡಲಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ಚಿಕನ್ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ನೋಡಿ ಈ ರೀತಿ ಫ್ರೈ ಆಗ್ಬೇಕು ಚಿಕನ್. ನಿಮ್ಗೆ ಈ ರೀತಿ ಫ್ರೈ ಆದರೆ ಚಿಕನ್ ಸಾಂಬಾರು, ಚಿಕನ್ ಚಾಪ್ಸು, ಚಿಕನ್ ಗ್ರೇವಿ ಏನೇ ಮಾಡಿದ್ರು ನೀವು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಚೆನ್ನಾಗಿ ಬೆಂದೈತೆ. ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ನೋಡಿ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ತಿರುಕೊಳ್ಳೋಣ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ನೀವು ಹೆಚ್ಚಿಸ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಇದಕ್ಕೀಗ ನಾವು ಧನಿಯಾ ಪುಡಿ ಹಾಕಿದ್ನಿಲ್ಲ ಅಲ್ವಾ, ಹಾಗಾಗಿ ಇವಾಗ ನಮ್ಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸ್ಪೂನು ಧನಿಯಾ ಪುಡಿ ಹಾಕೊಳ್ಳೋಣ. ಸಾಕು. ಇದಿಷ್ಟು ಹಾಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಆನಂತರ ಖಾರ, ಉಪ್ಪು ಎಲ್ಲ ನೋಡ್ಬಿಟ್ಟು ಕುದಿ ಬರಲಿ. ಒಂದು ಕುದಿ ಬಂದಿದ್ದಾದ್ಮೇಲೆ ಉಪ್ಪು, ರುಚಿ, ಖಾರ ಎಲ್ಲ ನೋಡಿ ಏನು ಬೇಕೋ ಅದನ್ನು ಹಾಕೊಳ್ಳೋಣ. ಒಂದು ಕುದಿ ಬರಲಿ. ಇದೀಗ ನೋಡಿ ಇಷ್ಟೇ. ನೋಡಿ, ಇದು ಚೆನ್ನಾಗಿ ಬೇಯಲಿ. ಬೆಂದಾಗಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾನು ಚಿಕನ್ ಚಾಪ್ಸು ಬೇಯಲಿಕ್ಕೆ ಇಟ್ಟಿದ್ನಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬೆಂದು ರೆಡಿ ಆಗೈತೆ ಅಂತ. ನೋಡಿ ನೋಡಿ ಎಷ್ಟು ಚೆನ್ನಾಗೈತೆ. ನೋಡಿ, ಚಿಕನ್ ಚಾಪ್ಸು ರೆಡಿ ಆಗೈತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡ್ದೈತೆ. ನೋಡಿ, ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸಾಂಬಾರು ಹಾಕೊಡೋಣ ಬನ್ನಿ ನಮ್ಮ ಮನೆಯವ್ರಿಗೆ ಊಟಕ್ಕೆ. ನೋಡಿ, ಚಿಕನ್ ಚಾಪ್ಸ್ ರೆಸಿಪಿ ನಾನು ಹೇಳೋದ್ ರೀತಿಲಿ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಯಾವ ಹೋಟ್ಲಲ್ಲೂ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಜೊತೆಗೆ 2 ಸೌತೆಕಾಯಿ ಇಟ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನೋಡಿ, ಚಿಕನ್ ಮುದ್ದೆ ಸೌತೆಕಾಯಿ. ನೋಡಿ, ನಾನು ಹೇಳಿದ ಥರ ಮಸಾಲೆನೆಲ್ಲ ಚೆನ್ನಾಗಿ ಹುರ್ಕೊಂಡು ರುಬ್ಕೊಂಡು ಈ ಥರ ಮಾಡಿಕೊಂಡ್ರೆ ನೀವು ಚಿಕನ್ ಚಾಪ್ಸ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.